ನಮಸ್ತೆ, ನನ್ನ ಕುಕಿಂಗ್ ಫ್ಯಾಮಿಲಿ ಕ್ವಿಕ್ ಈಸಿ ಟೇಸ್ಟಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಟೇಸ್ಟಿಯಾಗಿ ಗರಿಗರಿಯಾಗಿ ಹಾಗಲಕಾಯಿ ಚಿಪ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನ್ ವೆಜ್ ತಿಂದೇ ಇರೋರಿಗಂತೂ ಇದೇ ಕಬಾಬ್ ರೀತಿ ಇರುತ್ತೆ. ನೋಡಿ, ಇಲ್ಲಿ 2 ಹಾಗಲಕಾಯಿ ತೊಗೊಂಡು ಅದನ್ನು ಈ ರೀತಿ ಸ್ಲೈಸಸ್ ಮಾಡ್ಕೋಬೇಕು. ಸ್ಲೈಸರ್ನಲ್ಲಾಗಲಿ ಅಥವಾ ಚಾಕುನಲ್ಲಾರ ಕಟ್ ಮಾಡ್ಕೋಬೋದು. ನಂತರ ಇದನ್ನು ಒಂದು ಪಾತ್ರೆಯಲ್ಲಿ ಬಿಸಿನೀರು ಹಾಕ್ಕೊಂಡು ನೀರನ್ನ ಬಿಸಿ ಮಾಡಿಕೊಂಡು ಅದಕ್ಕೆ 2ರಿಂದ 3 ಸ್ಪೂನು ಉಪ್ಪು ಹಾಕ್ಕೊಂಡು ಅದರಲ್ಲಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು. ಮಾಡೋದ್ರಿಂದ ಹಾಗಲಕಾಯಿದು ಕಹಿ ಸುಮಾರು ಕಮ್ಮಿ ಆಗುತ್ತೆ. ಅಥವಾ ಕಹಿ ತಿನ್ನೋ ಅಭ್ಯಾಸ ಇದ್ದವರು ಉಪ್ಪು ನೀರಲ್ಲಿ ಹಾಕದೆ ಹಾಗೇನೂ ಸಹ ಮಾಡ್ಕೋಬೋದು. ಈ ಅವಧಿನಲ್ಲಿ ನಾವು ಚಿಪ್ಸ್ ಮಾಡಲಿಕ್ಕೆ ಬೇಕಾದಂಥದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಅರ್ಧ ಸ್ಪೂನು ಧನಿಯಾ ಪೌಡ್ರು, 1 ಸ್ಪೂನು ಮೆಣಸಿನಕಾಯಿ ಪುಡಿ, 4 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, 2 ಟೇಬಲ್ ಸ್ಪೂನ್ ಮೈದಾ, ಅರ್ಧ ಸ್ಪೂನು ಗರಂ ಮಸಾಲ, 1/4 ಸ್ಪೂನು ಚಕ್ಕೆ ಪೌಡರ್, 1/4 ಸ್ಪೂನು ಚಿಲ್ಲಿ ಫ್ಲೇಕ್ಸು, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನು ಕಬಾಬ್ ಪೌಡ್ರು. ಬೇಕಿದ್ದವ್ರು ಇನ್ನೊಂಚೂರು ಜಾಸ್ತಿನೂ ಹಾಕ್ಕೋಬೋದು. ಲೆಮನ್ ಜ್ಯೂಸು ಅಥವಾ 1 ಸ್ಪೂನ್ ವಿನೆಗರ್ ಸಹ ಹಾಕ್ಕೋಬೋದು. ಅಥವಾ ಪೆಪ್ಪರ್ ಪೌಡ್ರು 1 ಸ್ಪೂನ್ ಜೊತೆಗೂ ಹಾಕ್ಕೋಬೋದು. ಇವೆಲ್ಲ ಆಪ್ಷನಲ್ಲು. ಹಾಗಲಕಾಯಿನ ಒಂದು ಜಾಲರಿ ಪಾತ್ರೆನಲ್ಲಿ ಹಾಕಿ ಸೋಸ್ಕೊಂಡು ಈ ಪೌಡ್ರ್ ಏನಿದೆ ಪೌಡ್ರ್ ಮಿಕ್ಸ್ ಅದಕ್ಕೆ ಹಾಕ್ಕೊಂಡು ಹೀಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕ್ಕೋಬಾರ್ದು. ಅದೇನಿದ್ರು ಹಾಗಲಕಾಯಿಗೆ ಚೆನ್ನಾಗಿ ಕೋಟಿಂಗ್ ಆಗಬೇಕು. ಅಷ್ಟು ಪಕೋಡ ಎಲ್ಲ ಕಲಿಸ್ತೀವಲ್ಲ ಗಟ್ಟಿಯಾಗಿ ಆ ರೀತಿ ಕಲಿಸ್ಕೊಂಡು ಎಣ್ಣೆ ಕಾದಿದೆ. ಇದಕ್ಕೆ ಈ ಚಿಪ್ಸ್ನ ಅಥವಾ ಹಾಗಲಕಾಯಿ ಕಬಾಬ್ನ ಈ ರೀತಿ ಒಂದೊಂದೇ ಎಣ್ಣೆಯಲ್ಲಿ ಬಿಟ್ಕೋಬೇಕು. ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇಲ್ಲಿ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಕರಿಯೋವಾಗಲೇ ಅದು ಕಹಿ ಅಂಶ ಇನ್ನೂ ಸ್ವಲ್ಪ ಇದ್ದರೆ ಅದು ಚೆನ್ನಾಗಿ ಬಿಡುತ್ತೆ. ಮತ್ತು ತುಂಬಾ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಈ ರೀತಿ ಡಾರ್ಕ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಕರೆದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು ಸ್ನ್ಯಾಕ್ಸ್ ರೀತಿ ಅಥವಾ ಊಟಕ್ಕೆ ಸೈಡ್ ಡಿಶ್ ಆಗಿ ಸಹ ಬಳಸ್ಬೋದು. ಇದು ತುಂಬಾ ರುಚಿಯಾಗಿರುತ್ತೆ. ಕಹಿ ಎಲ್ಲ ಸುಮಾರು ಹೋಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಗರಿಗರಿಯಾಗಿ. ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.